ಶ್ರೀಲಂಕಾದಲ್ಲಿ ನಡೆದ ಬಾಂಬ್ ದಾಳಿಗೆ ದೇವೇಗೌಡರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಭಯೋತ್ಪಾದನೆ ಅನ್ನೋದು ಜಗತ್ತಿನ ಸಾಂಕ್ರಾಮಿಕ ರೋಗ ಇದ್ದ ಹಾಗೆ, ಉಗ್ರವಾದ ಸಂಪೂರ್ಣ ನಾಶ ಮಾಡೋವರೆಗೂ ಜಗತ್ತು ಶಾಂತಿಯಿಂದ ಇರಲ್ಲ. ಭಯೋತ್ಪಾದನೆಯ ವಿರುದ್ಧ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಒಂದಾಗಬೇಕು ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಒತ್ತಾಯಿಸಿದ್ದಾರೆ. ಶ್ರೀಲಂಕಾದಲ್ಲಿ 8 ಸರಣಿ ಬಾಂಬ್ ಉಗ್ರರಿಂದ ದಾಳಿ ಏನಾಗಿದೆ. ಪ್ರೆಸ್ಟೀಜ್ ಹೋಟೆಲ್ ಮೇಲೆ, ಚರ್ಚ್ ಮೇಲೆ, ಇದರಿಂದ ಸುಮಾರು 215 ಜನಕ್ಕಿಂತ ಹೆಚ್ಚು ಮೃತಪಟ್ಟಿದ್ದಾರೆ. ಸುಮಾರು 450ರಿಂದ 500 ಜನರಿಗೆ ತುಂಬಾ ತೀವ್ರವಾದ ಗಾಯಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿ ಇದ್ದಾರೆ. ಇದೊಂದು ಹೇಯವಾದ ಕೃತ್ಯ. ಇದು ಇಡೀ ಜಗತ್ತಿಗೆ ಒಂದು ಸಾಂಕ್ರಾಮಿಕ ರೋಗ ಹರಡಿದೆ. ಈ ಒಂದು ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡುವವರೆಗೆ ಜಗತ್ತಲ್ಲಿ ಶಾಂತಿ, ನೆಮ್ಮದಿ ಸಿಗೋದಿಲ್ಲ. ಇದಕ್ಕೆ ವಿಶ್ವದ ಎಲ್ಲ ಮುಖಂಡಗಳು ನಿನ್ನೆ ಖಂಡಿಸಿದ್ದಾರೆ. ಅದರಿಂದ ಒಂದು ರಾಷ್ಟ್ರದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಮಸ್ಯೆ.